ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಗುಣಮಟ್ಟದ ಹಣ್ಣು ಮತ್ತು ತರಕಾರಿಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ, ಒಮ್ಮೆ ಭೇಟಿ ಕೊಡಿ. ಜಶ್ವಿಕಾ ಫಾರಂ ಫ್ರೆಶ್ ಹಣ್ಣು ಮತ್ತು ತರಕಾರಿಗಳು ಮಾರಾಟ ಹಾಗೂ ಸಂಸ್ಕರಣಾ ಕೇಂದ್ರ, ಕನಂಪಲ್ಲಿ, ಬೆಂಗಳೂರು ಜೋಡಿ ರಸ್ತೆ, ಹಳೆ ಆರ್ಟಿಒ ಕಚೇರಿ ಬಳಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ತಾಜಾ ಹಣ್ಣುಗಳನ್ನು ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡಲಾಗುವುದು. ಪ್ರತಿದಿನ ನಮ್ಮ ಮಳಿಗೆಯಲ್ಲಿ ಗಾಲಾ ಆಪಲ್, ರಾಕೆಟ್ ಆಪಲ್, ಕಲ್ಲಂಗಡಿ ಹಣ್ಣು, ಮೋಸಂಬಿ, ದಾಳಿಂಬೆ, ಆರೆಂಜ್, ರೆಡ್ ಗ್ಲೋಬ್ ದ್ರಾಕ್ಷಿ, ಗ್ರೀನ್ ಗ್ಲೋಬ್ ದ್ರಾಕ್ಷಿ ಸೇರಿದಂತೆ ವಿವಿಧ ದ್ರಾಕ್ಷಿಗಳು, ಏಲಕ್ಕಿ ಬಾಳೆಹಣ್ಣು, ಅನಾನಸ್, ಫ್ಯಾಷನ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ತೇರಲ, ಸಪೋಟ, ಕಿವಿ ಗ್ರೀನ್ ಸೇರಿದಂತೆ ವಿವಿಧ ಹಣ್ಣುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಜಶ್ವಿಕಾ ಫಾರಂ ಫ್ರೆಶ್ ಹಣ್ಣು ಮತ್ತು ತರಕಾರಿಗಳ ಮಾರಾಟ ಹಾಗೂ ಸಂಸ್ಕರಣಾ ಕೇಂದ್ರ, ಕನಂಪಲ್ಲಿ, ಬೆಂಗಳೂರು ಜೋಡಿ ರಸ್ತೆ, ಹಳೆಯ ಆರ್ಟಿಒ ಕಚೇರಿ ಬಳಿ, ಚಿಂತಾಮಣಿ. $7.5 ಕೋಟಿ ವೆಚ್ಚದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಸಭಾಭವನ ಹಾಗೂ ಸಭಾಂಗಣ 22ಕ್ಕೆ ಲೋಕಾರ್ಪಣೆ. ಕಳೆದ 1 ದಶಕಕ್ಕೂ ಹೆಚ್ಚು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ $7.5 ಕೋಟಿ ವೆಚ್ಚದ ಚಿಂತಾಮಣಿ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಸಭಾಭವನ ಹಾಗೂ ತಾಲೂಕು ಪಂಚಾಯಿತಿ ಸಭಾಂಗಣದ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು, ಸದರಿ ಅಭಿವೃದ್ಧಿ ಕಾಮಗಾರಿಗಳು ಆಗಸ್ಟ್ 22ಕ್ಕೆ ಲೋಕಾರ್ಪಣೆಗೊಳ್ಳಲಿದೆ. ಈಗಾಗಲೇ ಸುಮಾರು $6 ಕೋಟಿ ವೆಚ್ಚದಲ್ಲಿ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದ ಕಟ್ಟಡವನ್ನು ರಾಜ್ಯದಲ್ಲೇ ಮಾದರಿಯಾಗಿ ನಿರ್ಮಾಣ ಮಾಡಲು ಯೋಜನೆಯನ್ನು 2007ರಲ್ಲಿ ರೂಪಿಸಿದ್ದ ಅಂದಿನ ಶಾಸಕರು, ಈಗಿನ ಮಾಜಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎನ್.ಸಿ. ಸುಧಾಕರ್ ಅವರು ಕಳೆದ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ $6 ಕೋಟಿ ವೆಚ್ಚದ ತಾಲೂಕು ಸಾಮರ್ಥ್ಯ ಸೌಧ ಸಭಾಂಗಣ ಮತ್ತು $1.5 ಕೋಟಿ ವೆಚ್ಚದ ತಾಲೂಕು ಪಂಚಾಯಿತಿ ಸಭಾಂಗಣದ ಕಾಮಗಾರಿಗಳನ್ನು ಯಾವುದೇ ಸದ್ದುಗದ್ದಲವಿಲ್ಲದೆ ಚಾಲನೆ ದೊರಕಿಸಿಕೊಟ್ಟಿದ್ದರು. ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಕೆಲ ಕಾಮಗಾರಿಗಳು ಮಂದಗತಿಯಲ್ಲಿ ಸಾಗುತ್ತಿದ್ದು, ಕಾಮಗಾರಿಗಳಿಗೆ ಡಾಕ್ಟರ್ ಎನ್.ಸಿ. ಸುಧಾಕರ್ ಸಚಿವರಾದ ತಕ್ಷಣ ಚುರುಕು ನೀಡಿದರು. ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದ ಸಭಾಂಗಣ ಕಟ್ಟಡ ಸಿದ್ಧಗೊಳಿಸಿದ ನಂತರ ಬಾಕಿ ಇದ್ದ ತಾಲೂಕು ಪಂಚಾಯಿತಿ ಸಭಾಂಗಣ ಮತ್ತು ಸುಂದರವಾದ ಪ್ರವೇಶ ದ್ವಾರ ಕಾಮಗಾರಿಗೂ ಸೂಚಿಸಿದ್ದು, ಬಹುತೇಕ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಆಗಸ್ಟ್ 22ರಂದು ಲೋಕಾರ್ಪಣೆಗೊಳ್ಳಲಿದೆ. ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದ ಸಭಾಂಗಣದಲ್ಲಿ ಹಲವಾರು ತರಬೇತಿ ಕಾರ್ಯಕ್ರಮಗಳ ಜೊತೆಗೆ ಹಲವು ವೇದಿಕೆ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಿಕೊಳ್ಳಲು ನಿಶ್ಚಯಿಸಿದರೆ, ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಆಡಳಿತದ ಸಭೆಗಳಿಗೆ ಮಾತ್ರ ಅಧಿಕಾರಿಗಳ ಸಭೆ ಬಳಕೆ ಮಾಡಲು ನಿಶ್ಚಯಿಸಲಾಗಿದೆ.